ಬೀದರ್ ಜಿಲ್ಲೆ ಕಮಲನಗರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಗ್ರಾಮ ವಿಕಾಸ ಯೋಜನೆಯಡಿ ಗುರುವಾರ ಪಾರಮ್ಮ ವಿರೂಪಾಕ್ಷ ಅವರಿಗೆ ಯೋಜನಾ ಅಧಿಕಾರಿ ರಾಘವೇಂದ್ರ ಅವರು ವಾತ್ಸಲ್ಯ ಕಿಟ್ ವಿತರಣೆ ಮಾಡಿದರು. ಪಾರಮ್ಮ ಅಜ್ಜಿಗೆ ವಾತ್ಸಲ್ಯ ಕಿಟ್ ವಿತರಣೆ. ಕಮಲನಗರ ಪಟ್ಟಣ ಮತ್ತು ಕಮಲನಗರ ವಲಯದ ಒಳಸಮುದ್ರ ಸೇರಿದಂತೆ ವಿವಿಧ ಗ್ರಾಮದ ಆಸಕ್ತರಿಗೆ, ನಿರ್ಗತಿಕರಿಗೆ, ಬಡತನ ರೇಖೆಗಿಂತ ಕಡಿಮೆ ಇರುವವರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಗ್ರಾಮ ವಿಕಾಸ ಯೋಜನೆಯಡಿಯಲ್ಲಿ ಗುರುವಾರ ವಾತ್ಸಲ್ಯ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಅವರ ತಾಲೂಕಾ ಯೋಜನಾಧಿಕಾರಿ ರಾಘವೇಂದ್ರ ಮಾತನಾಡಿ, ಕಮಲನಗರ ತಾಲೂಕಿನಲ್ಲಿ ಕಡು ಬಡತನ ರೇಖೆಗಿಂತ ಕಡಿಮೆ ಇರುವವರನ್ನು ಯೋಜನೆಯಿಂದ ಗುರುತಿಸಲಾಗಿದೆ. ಕೇಂದ್ರ ಕಚೇರಿಯಿಂದ ವಾತ್ಸಲ್ಯ ಕಿಟ್ಗಳನ್ನು ವಿತರಣೆ ಮಾಡಲಾಗಿದೆ. ಕಟ್ಟಕಡೆಯ ಪ್ರಜೆಯ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ಕಿಟ್ನಲ್ಲಿ ದಿನಬಳಕೆ, ಆರೋಗ್ಯ ಬಳಕೆಗೆ ವಸ್ತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಗ್ರಾಮ ವಿಕಾಸ ಸಮನ್ವಯದ ಅಧಿಕಾರಿ ಸಂಗೀತ, ವಲಯ ಮೇಲ್ವಿಚಾರಕ ಶರಣು ಹಾಗೂ ಪತ್ರಕರ್ತರಾದ ಡಾಕ್ಟರ್ ಎಸ್ ಮೈನಾಳೆ, MS ಹಿರೇಮಠ್, ಮಹಾದೇವ್ ಬಿರಾದರ್, ಸಂಗಮೇಶ್ ಮುರ್ಕೆ ಸೇರಿದಂತೆ ಸೇವಾ ಪ್ರತಿನಿಧಿ ಕವಿತಾ ಹಾಗೂ ಸುನೀತಾ ಮಶಿಮಾಡೆ ಇದ್ದರು.